ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಸ್ವಾಗತ ಮತ್ತೊಂದು ವೀಡಿಯೋಗೆ. ಇವತ್ತಿನ ಡೇ ಸ್ಟಾರ್ಟ್ ಮಾಡುವ. ಡ್ಯೂಟಿಗೆ ಇವತ್ತಿನ ಪಯಣ. ರೆಡಿ ಆಗಿಬಿಟ್ಟು ಗಾಡಿ ಎತ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ವಿ ಡ್ಯೂಟಿಗೆ. ಹೋಗಿದ ತಕ್ಷಣ ತುಂಬ ಕೆಲಸಗಳಿದ್ದಾವೆ. ಸ್ಟ್ರೀಟ್ ಲೈಟ್ ಎಲ್ಲ ಹೋಗ್ಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಸೆಕ್ಯೂರಿಟಿ. ನಿಮಗೆ ಗೊತ್ತಿರುತ್ತಲ್ವ ಸಿವಿಲ್ ಫೀಲ್ಡಲ್ಲಿ ಹೆಂಗಿರುತ್ತೆ ಕೆಲಸ ಅಂತ ಹೇಳ್ಬಿಟ್ಟು. ಇದು ಕ್ಲಬ್ ಹೌಸ್ ಕಟ್ತಾಯಿದ್ದಾರೆ, ಇನ್ನೂ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂದು ವಿಲ್ಲಾ ಮತ್ತು ಡೆಮೋಗೆ ವಿಲ್ಲಾ ಕಟ್ಟಿದ್ದಾರೆ. ಇದು ವಿಲ್ಲಾ, ಅದು ಆಫೀಸು. ಅಲ್ಲಿ ಕಾಣ್ತಿದೆ ನಿಮಗೆ ವಾಚಿಂಗ್ ಟವರು. ಅಂದರೆ ಅಲ್ಲಿಂದ ನಿಂತ್ಕೊಂಡು ನಾವು ಸೈಟ್ ಫುಲ್ಲು ನೋಡ್ಬೋದು. ಎಷ್ಟಿದು ಫಸ್ಟ್ ಫೇಸ್ ಇದು AMT ಲಕ್ಸುರಿ ವಿಲ್ಲಾಸು. ನಾವು ಮೇಲ್ಗಡೆ ಹತ್ಬಿಟ್ಟು ಎಲ್ಲ ಲೈಟಿಗೆ ಚೇಂಜ್ ಮಾಡ್ಕೊತಾ ಇದ್ವಿ. ಎಲ್ಲ ಮುಗಿದ ಮೇಲೆ ಸ್ವಲ್ಪ ಟೈಮ್ ಸಿಕ್ತು. ಹಂಗೆ ವಿಲ್ಲಾ ಒಂದು ಹೇಳಿದ್ನಲ್ವ ಆವಾಗಲೇ, ಆ ವಿಲ್ಲಾನ ಹಂಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಡೆಮೋಗೆ ಇನ್ನೂ ವರ್ಕ್ ನಡೀತಿದೆ, ಇಂಟೀರಿಯರ್ಸ್ ವರ್ಕ್ ಎಲ್ಲ ನಡೀತಿದೆ, ಔಟ್ ಸೈಡ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ AMT ಕಂಪ್ನಿಯಿಂದ. ಇದು ಬಂದು 3 ಬೆಡ್ರೂಮು ಡೂಪ್ಲೆಕ್ಸ್ ಹೌಸು. ಇನ್ನು ವರ್ಕ್ ಎಲ್ಲ ನಡೀತಿದೆ, ಹಂಗಾಗಿ ಎಲ್ಲೆದೆಲ್ಲ ಕಸ ಎಲ್ಲ ವೇಸ್ಟ್ ಎಲ್ಲ ಅಲ್ಲೇ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಇನ್ನೂ ವರ್ಕ್ ನಡೀತಿದೆ. ಇದು ವಾಷಿಂಗ್ ಮಿಷಿನ್ ಸೆಟಪ್ ಏರಿಯಾ, 3 ಬೆಡ್ರೂಮು. ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೂ ಚೆನ್ನಾಗಿದೆ. ಮಿನಿ ಬಾರ್ ಒಂದು ಸೆಟ್ ಮಾಡಿದ್ದಾರೆ, ಮಿನಿ ಬಾರು ಇದೆ. ಎಲ್ಲ ಥರನೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ತುಂಬ ಇಂಟೀರಿಯರ್ಸ್ ಎಲ್ಲ ವರ್ಕ್ ಎಲ್ಲ ನಡೀತಿದೆ. ಯಾರಿಗಾದ್ರೂ ಏನಾದರೂ ಬೇಕು, 1 ಕೋಟಿ 2 ಕೋಟಿ ಬಜೆಟ್ ಹಾಕ್ತೀವಿ, ಆ ಥರ ಹೌಸ್ ಬೇಕು ನಮಗೆ ಅಂತ ಏನಾರ ಬೇಕಾದರೆ ಕೆಳಗಡೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದು ಆವಾಗಲೇ ನಿಮ್ಗೆ ಹೇಳ್ದಾಗೆ ಆಫೀಸು, ಮಾರ್ಕೆಟಿಂಗ್ ಆಫೀಸು ಮತ್ತು ವಿಲ್ಲದು ಒಂದು ವೀಡಿಯೋ ಮಾಡ್ತೀನಿ, ಎರಡೂ ತುಂಬ ಚೆನ್ನಾಗಿದೆ. ಯಾರಾದರೂ ಮಕ್ಕಳೇನಾದ್ರು ಬಂದರೆ ಆಟ ಆಡ್ಕೊಳ್ಳಿಕ್ಕೆ ಪಾರ್ಕ್ ಆಗ್ಬೋದು. ಇವಾಗ ಇನ್ನೊಂದು ಏನಂದರೆ ಕ್ಲಬ್ ಹೌಸ್ ಬೇರೆ ಡಿಸೈನ್ ಕಟ್ತಾಯಿದ್ದಾರೆ. ಕ್ಲಬ್ ಹೌಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬ ಜನ ಆಡಿ ತುಂಬ ಸೈಟ್ಗಳು ಸಹ ಸೇಲ್ ಆಗಿದ್ದಾವೆ. ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆಫೀಸ್ ಎಂಟ್ರಿ ಆಗಿದ ತಕ್ಷಣ ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. 24 hours ಸೆಕ್ಯೂರಿಟಿ ಇದೆ, ಒಳಗಡೆ ಯಾರೇ ಬರಲೂ ಇದು ಮಾಡಲ್ಲ. ಹಿಂಗೆ ಇದೆಲ್ಲ ಕೆಲಸ. ನಾನು ನಿಮ್ಗೆ ಕೊಡ್ತಾ ಟಾಸ್ಕ್ ಏನಂದರೆ, ಯಾರ ಹತ್ರನಾದರೂ ಹೋಗಿ, ಇಲ್ಲಿ ಕೆಲಸ ಮಾಡೋ ಹತ್ರ ಯಾರ ಹತ್ರನಾದರೂ ಹೋಗಿ ₹50 ಇಸ್ಕೊಬೇಕು. ಓಕೆನಾ? ಇಲ್ಲಿ ಇಟ್ಕೊಳ್ಳಿ, ಅದು ಹತ್ರದಲ್ಲಿ ಇಟ್ಕೊಬೇಕು. ಹಂಗೆ ಇಟ್ಕೊಂಡು ಯಾರ ಹತ್ರನ ಕೇಳಿ. ನೀವು ಎತ್ಕೊಂಡ್ಬಂದಿದ್ದೀರ ಅಂದರೆ ನಾನು ನಿಮಗೆ ₹50 ಕೊಡ್ತೀನಿ. ಚಲೋ, ಹೋಗಿ ಯಾರ ಹತ್ರ ನಾವು ಕೇಳಿ. ನಾವೇ ಕಷ್ಟ ಬೀಳಕತ್ತೀವಿ. ಇಲ್ಲಿ ಹೊಲ್ದಾಗ ಕೆಲಸ ಮಾಡ್ತೀನಮ್ಮ. ನಾವೇ ಬೇರೆ ಜಮೀನ್ದಾಗ ಕೆಲಸ ಮಾಡ್ತೀವಮ್ಮ. ಏನ್ ಮಾಡ್ತೀವಿ ನಿನ್ ಕೆಲಸ? ಕಳೆಗಳ ಕೇಳೋದತ್ತ ಮಾಡ್ತೀವಿ. ನಾನೇ ಕೊಡ್ಬೇಕು ನಿನ್ ಕಾಸು. ಕೆಲಸ ಮಾಡ್ತೀವಮ್ಮ. ಇದೇ ₹20 ಇದೆ, ತಗೊಂಡು ಊಟ ಮಾಡಿ ಚೆನ್ನಾಗಿರೋ. ಸರಿ ಅಮ್ಮ, ಸಾಕ್ಬಿಡಿ. ಗಾಯ್ಸ್, ಇವತ್ತು ಕೊಟ್ಟಿರೋ ಟಾಸ್ಕಲ್ಲಿ ನಮ್ಮ ವೀರಪ್ಪಣ್ಣ ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾರೆ ನೋಡೋಣ. ₹20 ವಸೂಲಿ ಮಾಡಿದ್ದಾರೆ, ಇನ್ನೂ ₹30 ವಸೂಲಿ ಮಾಡಬೇಕು. ಯಾರ ಹತ್ರ ಇಸ್ಕೊಂತಾರೆ, ಯಾರ ಹತ್ರ ಕಲೆಕ್ಟ್ ಮಾಡ್ತಾರೆ ಅಂದರೆ ಗೊತ್ತಿಲ್ಲ. ಗಾಯ್ಸ್, ಹಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ವೀರಪ್ಪಣ್ಣಂಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ. ಅವರು ಅದರಲ್ಲಿ ಬರೀ ₹20 ಮಾತ್ರ ಕಲೆಕ್ಟ್ ಮಾಡಿದ್ರು. ಇದು ನೆಕ್ಸ್ಟ್ ಡೇ ವೀಡಿಯೋ. ಕ್ಲಬ್ ಹೌಸ್ ಕಟ್ಟಬೇಕಾದ್ರೆ ಅವ್ರಿಗೆ ಬೆಂಡಿಂಗ್ ಮಿಷಿನ್ ಮತ್ತು ಕಟಿಂಗ್ ಮಿಷಿನ್ ಅವಶ್ಯಕತೆ ಇರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅದಕ್ಕೆಲ್ಲ ಪವರ್ ಕನೆಕ್ಷನ್ ಕೊಟ್ಟಿದ್ದೆ, ಬಟ್ ಇವಾಗೆಲ್ಲ ಪವರ್ ಕನೆಕ್ಷನ್ ರಿಮೂವ್ ಮಾಡಿಬಿಟ್ಟು ನಮಗೆ ಮೈನ್ ಸಪ್ಲೈಯಿಂದ ಬೇಕು, ಮಿಷಿನ್ ಸರಿಯಾಗಿ ರನ್ ಆಗ್ತಾ ಇಲ್ಲ, ಆ್ಯಮ್ ಸರಿಯಾಗಿ ತೊಗೊತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಐಟಮ್ಸ್ ಎಲ್ಲ ತರಿಸಿದೆ. ಐಟಮ್ಸ್ ಎಲ್ಲ ತರಿಸಿದ ಮೇಲೆ ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ಇವನು ಕುಮಾರ್ ಅಂತ ಹೇಳಿ ನಮ್ಮ ಟ್ರ್ಯಾಕ್ಟರ್ ಡ್ರೈವರು, ಅವನ್ನ ಎತ್ಕೊಂಡು ಎಲ್ಪ್ ಕರ್ಕೊಂಡು 3 ಫೇಸ್ ಕನೆಕ್ಷನ್ ಮಾಡ್ಕೊತಾ ಇದ್ವಿ ಮಿಷಿನ್ಸ್ಗೆ, ಕಟಿಂಗ್ ಮಿಷಿನ್ ಮತ್ತು ಬೆಂಡಿಂಗ್ ಮಿಷಿನ್ಗೆ. ಅವ್ನಿಗೂ ಎಲ್ಲ ಟ್ರೈನಿಂಗ್ ಕೊಟ್ಕೊಂಡು ಮಾಡ್ಕೊತಾ ಇದ್ವಿ. ಆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಲ್ವ, ಆ ಐಟಮ್ಸು ಎಲ್ಲಿ ಪರ್ಚೇಸ್ ಮಾಡಿದ್ವಿ, ತುಂಬ ಡಿಸ್ಕೌಂಟಾಗಿ ಕೊಡ್ತಾರೆ. ಫೈನಲ್ ಔಟ್ಪುಟ್ ಈ ಥರ ಬಂತು. ತುಂಬ ಚೆನ್ನಾಗಿದೆ. MCBs ಎಲ್ಲ ಹಾಕಿ ಫಿಕ್ಸ್ ಮಾಡಿ, ಬಾಕ್ಸ್ ಎಲ್ಲ ಹಾಕಿ 10 ವೇ ಬಾಕ್ಸ್ ಹಾಕಿದ್ದೀನಿ. ಕೆಲವೊಂದು ಕಡೆ MCB ಬಾಕ್ಸ್ ಎಲ್ಲ ಪೀಟ್ರ್ ಪಿಲ್ಲರ್ ಎಲ್ಲ ಫಿಕ್ಸ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಇನ್ನೊಂದು ಕೆಲಸ, ಸ್ಟ್ರೀಟ್ ಲೈಟು ಎಲ್ಲ ಫೇಸ್ಟು ಹೋಗ್ಬಿಟ್ಟಿದ್ದು, ಮಳೆ ಬಂದುಬಿಟ್ಟು. ಹಾಕೋರನ್ನ ಕಾಂಟ್ರಾಕ್ಟರ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲೇ ನಮಗೆ ಪರ್ಮನೆಂಟ್ ಜಾಯಿಂಟ್ ಬೇಕು ಅಂತ ಹೇಳ್ಬಿಟ್ಟು ಪರ್ಮನೆಂಟ್ ಜಾಯಿಂಟ್ನ ಮಾಡಿಸ್ತಾ ಇದ್ದೀನಿ. ಕ್ರಿಂಪ್ ಎಲ್ಲ ನೀಟಾಗಿ ಕ್ರಿಂಪ್ ಮಾಡಿ
ಸ್ಲೀವ್ ಎಲ್ಲ ಹಾಕಿ ಹೀಟ್ ಮಾಡಿ ಈ ಥರ ಪರ್ಮನೆಂಟ್ ಜಾಯಿಂಟ್ ಬರುತ್ತೆ. ಇದು ಪರ್ಮನೆಂಟ್ ಜಾಯಿಂಟು ಮಳೆ ಬಂದ್ರೂ ಆ ಥರ ಪ್ರಾಬ್ಲಮ್ ಬರಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.